ಇದೇ ತಿಂಗಳ 3ನೇ ತಾರೀಕು ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನಡೆದಿತ್ತು. ಆದರೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ರಿಂದ ಪರೀಕ್ಷೆಯನ್ನೇ ಎನ್ಟಿಎ ರದ್ದುಪಡಿಸಿತ್ತು. ಇದೀಗ ಮರುಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಜೂನ್ 21ರಂದು ನೀಟ್ ಮರುಪರೀಕ್ಷೆ. ಹೌದು, ಇದೇ ತಿಂಗಳ 3ನೇ ತಾರೀಕು ದೇಶದಾದ್ಯಂತ ವೈದ್ಯಕೀಯ ಶಿಕ್ಷಣ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನಡೆದಿತ್ತು. ಸುಮಾರು 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಯುಜಿ ಎಕ್ಸಾಮ್ ಬರೆದಿದ್ರು. ಆದ್ರೆ ಇದೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಕೋಲಾಹಲ ಎಬ್ಬಿಸಿತ್ತು. ಇದರ ಬೆನ್ನಲ್ಲೇ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ನೀಟ್ ಪರೀಕ್ಷೆ ಫಲಿತಾಂಶವನ್ನೇ ರದ್ದು ಮಾಡಿತ್ತು. ಇದೀಗ ಜೂನ್ 21ರಂದು ನೀಟ್ ಯುಜಿ ಮರುಪರೀಕ್ಷೆ ನಡೆಯಲಿದೆ ಅಂತ ಎನ್ಟಿಎ ಘೋಷಿಸಿದೆ. ಈ ಸಲ ಯಾವುದೇ ದುಷ್ಕೃತ್ಯಕ್ಕೆ ಅವಕಾಶ ನೀಡಲ್ಲ ಅಂತ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. 8, 9, 10, 11 3-4 दिन में जब हमको स्पष्टता हुई, हम कंफर्म हुए हैं गेस्ट पेपर की आड़ पे क्वेश्चंस बाहर गया है, इसलिए हमने पहला हमारे निर्णय हुआ कि हम परीक्षा को इस बार रद्द करते हैं. ಇನ್ನು ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಜೂನ್ 14ರಷ್ಟರಲ್ಲಿ ಹೊಸ ಪ್ರವೇಶ ಪತ್ರವನ್ನ ನೀಡಲಾಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ಅಲ್ಲದೆ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನ ಕಂಪ್ಯೂಟರ್ ಆಧಾರಿತ ವಿಧಾನದಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಆದ್ರೆ ನೀಟ್ ಆನ್ಲೈನ್ ಪರೀಕ್ಷೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಪ್ರಶ್ನಿಸಿದ್ದಾರೆ. ಒಂದು ಆ ಮೆಡಿಕಲ್ ಎಕ್ಸಾಮ್ ಅನ್ನ ನೀಟ್ ಪರೀಕ್ಷೆಯನ್ನ ಬರೀಬೇಕು ಅಂತಕ್ಕಂಥ ಒಂದು ಒತ್ತಡದಲ್ಲಿ ಇವತ್ತು ಬರೆದಿದ್ದಾರೆ. ಈಗ ಅವರಿಗೆ ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಮಹಾನ್ ಬಿಜೆಪಿ ನಾಯಕರು ಹೇಳಬೇಕಾಗುತ್ತೆ. ನೀಟ್ ಪರೀಕ್ಷೆಯಲ್ಲಿನ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಘಾತ ತಟ್ಟಿದೆ. ಇದೀಗ ಜೂನ್ 21ಕ್ಕೆ ಮರುಪರೀಕ್ಷೆ ನಡೆಸೋದಕ್ಕೆ ಎನ್ಟಿಎ ಮುಂದಾಗಿದ್ದು ಕಟ್ಟುನಿಟ್ಟಿನ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದೆ. ಮಹೇಶ್ ಈರಣ್ಣ, ಟಿವಿ9 ನವದೆಹಲಿ.